ನೋಡಿ, ಇದು ಬರೀ ಸಾಧನೆ ಮಾಡೋದಕ್ಕೆ ಲಿಮಿಟ್ ಅನ್ನೋದಿಲ್ಲ. ಯಾವಾಗ ಬೇಕಾದ್ರೂ ಸಾಧನೆ ಮಾಡ್ಬೋದು. ಈಗ ಮಾಡಿರೋ ಸಾಧನೆ ಬಗ್ಗೆ ಹೆಮ್ಮೆ ಪಡಿ. ಹೆಮ್ಮೆ ಇದೆ ಗೀತಾ, ಆದ್ರೆ ಮುಂದೆ ಏನು? ಯಾರಿಗಾದ್ರೂ ನಾನು ಇಷ್ಟೊಂದೆಲ್ಲ ಸಾಧನೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಇವಾಗ ಏನ್ ಮಾಡ್ತಾ ಇದೀಯ ಅಂತ ಕೇಳ್ತಾರೆ. ನಾನು ಏನು ಅಂತ ಉತ್ತರ ಕೊಡ್ಲಿ? ನಾನ್ ಹೇಳಿದ್ದು ನೀವ್ ಸೋತಿದ್ದೀರಾ ಅಂತ ಅಲ್ಲ, ಇದೇ ಕೊನೆ ಅಲ್ಲ, ಮುಂದೇನೂ ಅವಕಾಶಗಳಿದೆ ಅಂತ. ದೊಡ್ಡವ್ರು ಹೇಳಿದ್ದಾರೆ ನಾಳೆನೇ ಇಲ್ವೇನೋ ಅನ್ನೋ ತರ ಸಾಧನೆ ಮಾಡು ಅಂತ. ಆದ್ರೆ ನಾನು ನಾಳೆಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ನೀವಿದನ್ನ ಮನ್ಸಿಗೆ ತುಂಬಾ ಹಚ್ಕೋತಾ ಇದ್ದೀರಾ. ನೀವೇ ಹೇಳ್ತಿದ್ರಿ ಆಟದಲ್ಲಿ ಸೋಲು ಗೆಲುವು ಎಲ್ಲ ಕಾಮನ್ನು ಅಂತ. ನಾನು ಆಡ್ ಸೋತ್ರೆ ಬೇಜಾರಾಗ್ತಿರ್ಲಿಲ್ಲ ಗೀತಾ, ಬಟ್ ಆಡಕ್ಕೆ ಅವಕಾಶನೇ ಸಿಗದೆ ಇದ್ರೆ ಏನ್ ಮಾಡಕ್ಕಾಗುತ್ತೆ? ನಾನು ಕಬಡ್ಡಿಲಿ ಸೋತಾಗ ನಾನು ಯಾವತ್ತೂ ಬೇಜಾರು ಮಾಡ್ಕೊಂಡಿರ್ಲಿಲ್ಲ. ಇದು ಒಂದ್ ರೀತಿ ಎಕ್ಸ್ಪೀರಿಯನ್ಸು. ಈ ವರ್ಷ ಅಲ್ಲದೆ ಇದ್ರೆ ಇನ್ನೊಂದು ವರ್ಷ ಅವಕಾಶ ಸಿಗುತ್ತೆ. ಅಪ್ಪ ಕಬಡ್ಡಿ ಆಡು ಅಂತ ಯಾವತ್ತೂ ನನಗೆ ಫೋರ್ಸ್ ಮಾಡಿಲ್ಲ, ಬಟ್ ಅವ್ರಿಗೊಂದು ಆಸೆ ಇತ್ತು, ಅವರು ನ್ಯಾಷನಲ್ ಲೆವೆಲ್ ಪ್ಲೇಯರ್ ಆಗಬೇಕು ಅಂತ. ಅದಾಗಿಲ್ಲ ಅನ್ನೋ ಬೇಜಾರಿದೆ ಅವರಿಗೆ. ನಾನು ಕಬಡ್ಡಿ ಆಟ ಶುರು ಮಾಡಿದಾಗ ಅವ್ರ ಆಸೆ ನಾನು ಈಡೇರಿಸಬೇಕು ಅಂತ ಆಸೆ ಇತ್ತು. ಅಪ್ಪ ಹೆಮ್ಮೆಯಿಂದ ನನ್ನ ನೋಡಬೇಕು, ನನ್ನ ಮಗ ಅಂತ ಹೇಳಬೇಕು ಅಂತ ತುಂಬಾ ಆಸೆ ಇತ್ತು. ಆ ಥರ ಸಿಚುವೇಶನ್ ಒಂದ್ಸಲ ಬಂದಿದೆ. ಮುಂದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಗೀತಾ. ಯಾವಾಗ? ನಾನಿನ್ನ ಮದುವೆ ಆದಾಗ. ನಾನಿನ್ನ ಮದುವೆ ಆದಾಗ ಅಪ್ಪ ಎಷ್ಟು ಅಭಿಮಾನದಿಂದ ನೋಡ್ದು ಗೊತ್ತಾ. ನಾನು ಚಾಂಪಿಯನ್ ಆದಾಗ ಅದೇ ತರ ನೋಡ್ಲಿ ಅಂತ ಆಸೆ ಇತ್ತು. ಖಂಡಿತ ಆಸೆ ನೆರವೇರುತ್ತೆ ಲಕ್ಕಿ ಅವರೇ. ಇದೇನ್ ಕೊನೆ ಅಲ್ವಲ್ಲ.